ಈ ಆಕಸ್ಮಿಕ ಸಮಾರಂಭದ ಪುಣ್ಯತಾಣ ಜಡಗ ಮಠದ ಪೂಜ್ಯರಲ್ಲಿ, ವೇದಿಕೆ ಮೇಲಿರುವ ಪೂಜ್ಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಾವು ಸಣ್ಣವ್ರು, ನಾವೆಲ್ಲ ಸಣ್ಣವರಿದ್ದಾಗ ಈ ಭಾಗದೊಳಗ ಒಬ್ಬರು ಮುತ್ತೆಯವ್ರ ಹೆಸರು ಕೇಳ್ತಿದ್ವಿ, ಅದು ಜಡಗ ಮುತ್ತೆಯವರು. ಅವರನ್ನು ನಾವು ನೋಡಿರ್ಲಿಲ್ಲ, ಅದ್ರ ನಾವು ಸಣ್ಣವರಿದ್ದಾಗೆಲ್ಲ ಜಡಗ ಮುತ್ತೆಯವ್ರದ್ದು ಅಷ್ಟು ಪ್ರಭಾವ. ಅಪ್ಪವ್ರು ಕರ್ಕೊಂಬಂದ್ರಿ, ಇಲ್ಲಿ ಬಂದು ತೋರ್ಸಿದ್ರು. ಇದು ಏನೂ ಇರ್ಲಿಲ್ಲ, ಅಪ್ಪವ್ರು ಮೊದಲು ಹಾಕಿದ ಕೊಂಪಿ ತೋರ್ಸಿದ್ರು. ಅವರು ಇಲ್ಲಿ ಮೊದಲು ಬಂದು ಕೊಂಪೆ ಆಗಿದ್ರು ಗುರುಗಳು ಅಂತ. ಅವರು ಕೊಂಪಿ ಹಾಕಿದ್ರು, ಇವ್ರು ಇದನ್ನ ಹಂಪಿ ಮಾಡಿದ್ರಷ್ಟೇ. ಇದು ಅವ್ರ ಗುರುಗಳು, ಅವರು ಮಠ ಕಟ್ಟಿದ್ದಕ್ಕಿಂತ ಹೆಚ್ಚಾಗಿ ಭಕ್ತರ ಹೃದಯದೊಳಗ ಒಂದೊಂದು ಮಠ ಕಟ್ಟಿದ್ರು. ಅವರು ಎಷ್ಟು ಜನ ಅವರಿಗೆ ಭಕ್ತರು, ಭಕ್ತಾನುರಾಗಿಗಳವರು, ಎಷ್ಟು ಜನ ನೆನೆಸ್ತಾರ ಅವ್ರಿಗೆ. ನೀವು ಕರ್ನಾಟಕದ ಯಾವ ದಿಕ್ಕಿಗರ ಹೋರಿ, ಅವ್ರ ಭಕ್ತರು, ಅವ್ರ ಮನ್ಯಾಗ ಅವ್ರದೊಂದು ದೊಡ್ಡ ಫೋಟೋ. ಎಷ್ಟು ಜನ ರಾಜ ಮಹಾರಾಜರಿ ಮಣ್ಣಿನಲ್ಲಿ ಆಗಿ ಹೋಗ್ಯಾರ. ಯಾವ ರಾಜ ಮಹಾರಾಜರನ್ನು ಇಷ್ಟು ಜನ ಭಕ್ತಿಯಿಂದ ಪೂಜಿಸಿಲ್ಲ. ಒಬ್ಬ ಏನೂ ಇಲ್ಲದ ಬರಿಗೈ ಸಂತ ಎಷ್ಟು ಜನರ ಹೃದಯದೊಳಗೆ ಕುಂತನಲ್ಲ. ಒಬ್ಬ ಮಹಾರಾಜನೂ ಆಗಿ ಹೋಗಿದ್ದಾನ, ಮಹಾತ್ಮನೂ ಆಗಿ ಹೋಗಿದ್ದಾನ. ವ್ಯತ್ಯಾಸ ಇಷ್ಟೇ, ಮಹಾರಾಜ ಅವ ಮಣ್ಣನ್ನಾಳಿದ ಮಣ್ಣಿನ ಸಾಮ್ರಾಟ, ಮಹಾತ್ಮರು ಮನಸ್ಸಿನ ಸಾಮ್ರಾಟ. ಅವರು ಮಣ್ಣಾಗ ಹೋದ್ರು, ಇವರು ಮಣ್ಣಿಗೆ ಬಂದರು ಸಹಿತ ಜನರ ಮನಸ್ಸಿನೊಳಗೆ ಉಳಿದ್ರು. ಅವರು ಒಂದು ಸಿಂಹಾಸನ, ಅವ್ರದ್ದು ಒಂದು ಸಾಮ್ರಾಜ್ಯ, ಇವ್ರದ್ದು ಒಂದು ಸಾಮ್ರಾಜ್ಯ. ಮಹಾರಾಜನದು ಒಂದು ಸಾಮ್ರಾಜ್ಯ, ಮಹಾತ್ಮನದು ಒಂದು ಸಾಮ್ರಾಜ್ಯ. ಅವ್ರದ್ದು ಒಂದು ಸಿಂಹಾಸನ, ಇವ್ರದ್ದು ಒಂದು ಸಿಂಹಾಸನ. ಅವ್ರ ಸಿಂಹಾಸನಕ್ಕೆ ದಿವಸ ಜಗಳಕ್ಕ. ಆದ್ರ ದೊಡ್ಡ ಮಹಾತ್ಮರು ಕುಳಿತ ಸಿಂಹಾಸನ ಐತೆಲ್ಲ, ಅದು ಜನರ ಹೃದಯ ಸಿಂಹಾಸನದೊಳಗ ಕುಂತು. ಮಾತ್ರ ಅವ್ರ ಸಿಂಹಾಸನ ಕಸುಗಳವ್ರು ಹುಟ್ಟುತ್ತಾರ, ಇವ್ರ ಸಿಂಹಾಸನ ಕಸುಗೊಳ್ಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಜನರ ಹೃದಯದೊಳಗೆ ಇಟ್ಟುಕೊಂಡ ಮೇಲೆ ಯಾರು ಕಸುಗೊಳ್ಳಕ್ಕೆ ಸಾಧ್ಯ? ಅವರು ಪುಣ್ಯ ಪುರುಷರು. ಒಬ್ಬ ಗುರು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಹೋದ್ರು. ಬುದ್ಧನ ಒಂದು ಭಿಕ್ಷುಗಳ ಸಮೂಹ ಇತ್ತು, ಶಿಷ್ಯರದು. ಅವರ ಶಿಷ್ಯರಲ್ಲಿ ಒಬ್ಬ ಯತಿ ಆನಂದ ಅಂತ, ಉಪಗುಪ್ತ ಅವನ ಹೆಸರು. ಅವ ಸಾಮ್ರಾಟ್ ಇದ್ದ. ಬುದ್ಧನ ಪ್ರಭಾವಕ್ಕೊಳಪಟ್ಟು ಯುವಕ ಸನ್ಯಾಸಿಯಾದ. ಪ್ರತಿನಿತ್ಯ ಪ್ರತಿ ಮನೆಗೆ ಭಿಕ್ಷಾ ಬಿಡ್ಲಿಕ್ಕೆ ಹೋಗ್ತಿದ್ದ. ಒಂದು ಓಣಿಯೊಳಗೆ ಹೋಗುವಾಗ ಒಬ್ಬ ನರ್ತಕಿಯ ಮನೆ ಬಂತು. ನರ್ತಕಿಯ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಆ ನರ್ತಕಿ ಉಪಗುಪ್ತನಿಗೆ ಹೇಳ್ತಾಳ, ನೀನು ಯುವಕದೆ, ಹೊರಗೆ ನಿಂತೇನು ಭಿಕ್ಷಾ ಕೇಳತಿ, ಮನೆಯೊಳಗೆ ಬಾ. ಮನೆಯೊಳಗೆ ಬಂದ್ರ ಈ ಮನೆಯ ಸಂಪತ್ತು ನಾನು ನಿನ್ನವಳಾಗ್ತೀನಿ. ಹೊರಗೆ ನಿಂತೇನು ಭಿಕ್ಷಾ ಕೇಳ್ತಿ, ಮನೆಯೊಳಗೆ ಬಾ. ನರ್ತಕಿ ಹೇಳುವ ಮಾತಿದು. ಮನೆಯೊಳಗೆ ಬಂದ್ರ ಮನೆಯ ಸಂಪತ್ತು ನಾನು ನಿನ್ನವಳಾಗ್ತೀನಿ. ಉಪಗುಪ್ತ ಹೇಳ್ತಾನ, ಸಮಯ ಬಂದಾಗ ಬರುವೆ. ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ. ಸಮಯ ಬಂದಾಗ ಬರುವೆ. ಮುಂದೆ ಕೆಲವು ವರ್ಷ ಆದ್ಮೇಲೆ ಆ ನರ್ತಕಿಗೆ ರೋಗ ಬರ್ತದೆ. ರೋಗ ಬಂದು ಊರನ್ ಜನ ಎಲ್ಲ ಆಕಿ ಓಡಿಸ್ತಾರ ಹೊರಗೆ. ಊರು ಬಿಟ್ಟು ಓಡಿಸಿ ಕಲ್ ತಗೊಂಡು ಬಡ್ಗಿ ತಗೊಂಡು ಹೊಡೆದು ಮುಪ್ಪಾಗಿ ನೆರಳ್ಕೋಂತ ಎಲ್ಲೋ ಒಂದು ದಾರಿಯ ದಂಡಿಗೆ ಬಿದ್ದಿರ್ತಾಳ.
ಬ್ಯಾಸ್ಗಿ ಬಿಸಿಲ ನೆರಳುವುದನ್ನ ಉಪಗುಪ್ತ ಕೇಳ್ತಾನ, ದಾರಿ ಹಿಡ್ಕೊಂಡು ಹೊಂಟಿದ್ದವ್. ಉಪಗುಪ್ತ ಕೇಳಿ ಯಾರೋ ನೆರಳಕತ್ತಾರಂತ ಹೋಗಿ ತನ್ನ ತತ್ರಾಣಿಯಲ್ಲಿ ಒಂದು ಕಪ್ ನೀರ ಕೊಟ್ಟು ಒಂದು ತನ್ನ ಕೊಟ್ಟು ತಲೆ ಮೇಲೆ ಕೈ ಆಡಿಸ್ತಾನ. ಆಕೆಗೆ ಸ್ವಲ್ಪ ಪ್ರಜ್ಞೆ ಬಂದಂಗಾಗಿ ಹಿಂಗ್ ನೋಡ್ತಾಳ. ಇದು ಎಲ್ಲೋ ನೋಡಿದ ಮುಖ ಅಂತ ನೆನಪಿಗೆ ತಗೊಂಡು ಉಪಗುಪ್ತನಿಗೆ ಕೇಳ್ತಾಳ, ಕೆಲವು ದಿವಸಗಳ ಹಿಂದ ನನ್ನ ಮನಿ ಬಾಕಲಿಗೆ ಬಂದಿತ್ತಿಲ್ಲ ನೀನು ಉಪಗುಪ್ತ, ಬುದ್ಧನ ಸನ್ಯಾಸಿ ಭಿಕ್ಷು ಅಂತ. ಅವಾಗ ಅವ ಅಂದ, ಹೌದು ಬಂದಿದ್ದ, ನನಗೂ ನೆನಪೈತಿ. ಅವಾಗ ನರ್ತಕಿ ಹೇಳ್ತಾಳ, ಅಲ್ಲ ನನ್ನ ಹತ್ರ ಯೌವನ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ನೀ ಇದ್ದಾಗ ಬರ್ಲಿಲ್ಲ, ಈಗ ಬಂದೆ ಎಲ್ಲ ತಗೊಂಡು ಏನ್ ಮಾಡೋದು ಅಂತ. ಅವಾಗ ಗುರು ಉಪಗುಪ್ತ ಹೇಳಿದ ಮಾತೆಷ್ಟು ದೊಡ್ಡದು ಅಂದ್ರ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗುದಿಲ್ಲ, ನೀ ಬಿದ್ದಾಗ ಬಂದವನ ನಿಜವಾದ ಗುರು. ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದವ ನಿಜವಾದ ಗುರು ಆಗ್ತಾನೆ. ಹಂಗ ಜಿಡಗ ಮುದ್ದೆಯವರು ಬಿದ್ದವರನ್ನು ಎಷ್ಟು ಜನ ದುಃಖಿಗಳನ್ನ ಮುಕ್ತರನ್ನಾಗಿ ಮಾಡಿ ಅವರು ಬಿದ್ದವರ ನೆತ್ತಿದ ಗುರು. ಮತ್ತ ಅವರ ದಾರಿಯಲ್ಲಿ ಪೂಜ್ಯರು ಸಹಿತ ನಡೀತಾ ಇದ್ದಾರೆ. ಇದನ್ನೇನು ಹಂಪಿ ಮಾಡಿದಾರ, ಇದು ಅಂತೂ ದೊಡ್ಡದೇ ದೊಡ್ಡದು. ಇದಕ್ಕ ಕಳಸ ಇಟ್ಟಂಗ ಇದೆಲ್ಲ ಕಲ್ಲಿನ ಗುಡಿ ಇದೆಲ್ಲ ಮಾಡಿದ್ದಾರೆ. ಇದು ಸಂತೋಷ ಇದೆ. ಇದೆಲ್ಲದಕ್ಕಿಂತನೂ ಅವ್ರು ಹೇಳಿದ್ರು, ಇಲ್ಲೊಂದು 1000 ಬಡ ಮಕ್ಕಳಿಗಾಗಿ ಒಂದು ಉಚಿತ ವಸತಿ ನಿಲಯ ಶಾಲೆ. ಇದು ಈ ನಾಡಿಗೆ ಒಂದು ಕಳಸ ಇಟ್ಟಂತ ಕೆಲಸ. ಅದು ಬೆಳೀಲಿ, ಅದು 1000 ಮಕ್ಕಳ ಅವರ ಕನಸು, ಅದು 1000 ಆಗ್ಲಿ. ಇವತ್ತಲ್ಲಿ ಮಾದನಿಪುರಿ ಒಳಗೂ 6 ಕಾಯಕತ್ತಾರ. ಮತ್ತೊಮ್ಮೆ ಬರ್ತೀನಿ, ಮತ್ತೊಮ್ಮೆ ಬಂದಾಗ ಪ್ರವಚನದು ಮಾಡಿ ಹೋಗೋಣ. ಮತ್ತು ಗುರುಗಳು ಮಾಡಿದ್ ನೋಡಿದ್ದು ತುಂಬಾ ಖುಷಿ ಆಗ್ತದೆ. ಕನಸು ಎಷ್ಟು ಸ್ವಚ್ಛ ಇಟ್ಟಾರ ಮಠ. ನಮ್ಮ ಮಠಗಳು ನಮಗ್ ಕಸ ಹೊಡ್ಕೊಳಕ್ ಆಗುವಲ್ದು, ಅವ್ರೆಷ್ಟು ಸ್ವಚ್ಛ ಇಟ್ಟಾರ ಗಾರ್ಡನ್ನು. ಖುಷಿ ಹಿಂಗಿರ್ಬೇಕು. ಮಠಕ್ ಬಂದ್ರ ಮತ್ತೆ ಎಲ್ಲಿ ಬೇಕಲ್ಲಿ ಕಾಯಿ ಹೊಡೆದಿದ್ದು, ಎಲ್ಲಿ ಬೇಕಲ್ಲಿ ನೀವೆಲ್ಲ ಹೊಲಸಾಕಿ ಹೋದ್ರ ಮಠ ಹೆಂಗ ತಡಿತಾವ್? ಸ್ವಚ್ಛ ಇಡ್ಬೇಕು. ಅವ್ರ ಅಪ್ಪುಗಳು ಏನ್ ಮಾಡ್ಯಾರಲ್ಲ, ಭಕ್ತರ ಜವಾಬ್ದಾರಿ ಅಂದ್ರೆ ಇದು ಸ್ವಚ್ಛ ಇಡೋದು ಒಂದು ದೊಡ್ಡದೇ. ಇದು ಭಕ್ತಿಯ ಅರ್ಪಣೆ. ಇದು ಸ್ವಚ್ಛ ಇಡೋದು ಭಕ್ತಿಯ ಅರ್ಪಣೆನೆ. ಇದು ಬೆಳಿಲಿ. ಅವರ ಕ್ರಿಯಾಶೀಲತೆ, ಅವರ ಸಂಕಲ್ಪ ಈ ನಾಡ ಮಕ್ಕಳಿಗೆಲ್ಲ ಅನುಕೂಲ ಆಗ್ಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ಬಂದು ತೋರ್ಸುದು ಇದು ಏನು ಇರ್ಲಿಲ್ಲ. ಅಪ್ಪ ಅವ್ರು ಮೊದಲು ಹಾಕಿದ ಕೊಂಪಿ ತೋರ್ಸಿದ್ರು. ಅವರು ಇಲ್ಲಿ ಮೊದಲು ಬಂದು ಕೊಂಪೆ ಆಗಿದ್ರು ಗುರುಗಳು ಅಂತ. ಅವರು ಕೊಂಪಿ ಹಾಕಿದ್ರು, ಇವ್ರು ಇದನ್ನ ಹಂಪಿ ಮಾಡಿದ್ರು ಅಷ್ಟೇ. ಅವ್ರ ಗುರುಗಳು ಅವರು ಮಠ ಕಟ್ಟಿದ್ದಕ್ಕಿಂತ ಹೆಚ್ಚಾಗಿ ಭಕ್ತರ ಹೃದಯದೊಳಗ ಒಂದೊಂದು ಮಠ ಕಟ್ಟಿದ್ರು ಅವರು. ಎಷ್ಟು ಜನ ಅವರಿಗೆ ಭಕ್ತರು, ಭಕ್ತಾನುರಾಗಿಗಳವರು, ಎಷ್ಟು ಜನ ನೆನೆಸ್ತಾರ ಅವ್ರಿಗೆ. ನೀವು ಕರ್ನಾಟಕದ ಯಾವ ದಿಕ್ಕಿಗರ ಹೋರಿ, ಅವ್ರ ಭಕ್ತರು, ಅವ್ರ ಮನ್ಯಾಗ ಅವ್ರದೊಂದು ದೊಡ್ಡ ಫೋಟೋ. ಎಷ್ಟು ಜನ ರಾಜ ಮಹಾರಾಜರಿ ಮಣ್ಣಿನಲ್ಲಿ ಆಗಿ ಹೋಗ್ಯಾರ. ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದವ ನಿಜವಾದ ಗುರು ಆಗ್ತಾನೆ. ಹಂಗ ಜಿಡಗ ಮುದ್ದೆಯವರು ಬಿದ್ದವರನ್ನು ಎಷ್ಟು ಜನ ದುಃಖಿಗಳನ್ನ ಮುಕ್ತರನ್ನಾಗಿ ಮಾಡಿ ಅವರು ಬಿದ್ದವರ ನೆತ್ತಿದ ಗುರು. ಮತ್ತ ಅವರ ದಾರಿಯಲ್ಲಿ ಪೂಜ್ಯರು ಸಹಿತ ನಡೀತಾ ಇದ್ದಾರೆ. ಇದನ್ನೇನು ಹಂಪಿ ಮಾಡಿದಾರ, ಇದು ಅಂತೂ ದೊಡ್ಡದೇ ದೊಡ್ಡದು. ಇದಕ್ಕ ಕಳಸ ಇಟ್ಟಂಗ ಇದೆಲ್ಲ ಕಲ್ಲಿನ ಗುಡಿ ಇದೆಲ್ಲ ಮಾಡಿದ್ದಾರೆ. ಇದು ಸಂತೋಷ ಇದೆ. ಇದೆಲ್ಲದಕ್ಕಿಂತನೂ ಅವ್ರು ಹೇಳಿದ್ರು, ಇಲ್ಲೊಂದು 1000 ಬಡ ಮಕ್ಕಳಿಗಾಗಿ ಒಂದು ಉಚಿತ ವಸತಿ ನಿಲಯ ಶಾಲೆ. ಇದು ಈ ನಾಡಿಗೆ ಒಂದು ಕಳಸ ಇಟ್ಟಂತ ಕೆಲಸ. ಅದು ಬೆಳೀಲಿ, ಅದು 1000 ಮಕ್ಕಳ ಅವರ ಕನಸು, ಅದು 1000 ಆಗ್ಲಿ. ಇವತ್ತಲ್ಲಿ ಮಾದನಿಪುರಿ ಒಳಗೂ 6 ಕಾಯಕತ್ತಾರ. ಮತ್ತೊಮ್ಮೆ ಬರ್ತೀನಿ, ಮತ್ತೊಮ್ಮೆ ಬಂದಾಗ ಪ್ರವಚನದು ಮಾಡಿ ಹೋಗೋಣ. ಮತ್ತು ಗುರುಗಳು ಮಾಡಿದ್ ನೋಡಿದ್ದು ತುಂಬಾ ಖುಷಿ ಆಗ್ತದೆ. ಕನಸು ಎಷ್ಟು ಸ್ವಚ್ಛ ಇಟ್ಟಾರ ಮಠ. ನಮ್ಮ ಮಠಗಳು ನಮಗ್ ಕಸ ಹೊಡ್ಕೊಳಕ್ ಆಗುವಲ್ದು,
ಅವ್ರೆಷ್ಟು ಸ್ವಚ್ಛ ಇಟ್ಟಾರ ಗಾರ್ಡನ್ನು. ಖುಷಿ ಹಿಂಗಿರ್ಬೇಕು. ಮಠಕ್ ಬಂದ್ರ ಮತ್ತೆ ಎಲ್ಲಿ ಬೇಕಲ್ಲಿ ಕಾಯಿ ಹೊಡೆದಿದ್ದು, ಎಲ್ಲಿ ಬೇಕಲ್ಲಿ ನೀವೆಲ್ಲ ಹೊಲಸಾಕಿ ಹೋದ್ರ ಮಠ ಹೆಂಗ್ ತಡಿತಾವ್? ಸ್ವಚ್ಛ ಇಡ್ಬೇಕು. ಅವ್ರ ಅಪ್ಪುಗಳು ಏನ್ ಮಾಡ್ಯಾರಲ್ಲ, ಭಕ್ತರ ಜವಾಬ್ದಾರಿ ಅಂದ್ರೆ ಇದು ಸ್ವಚ್ಛ ಇಡೋದು ಒಂದು ದೊಡ್ಡದೇ. ಇದು ಭಕ್ತಿಯ